ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಗುಡ್ ಮಾರ್ನಿಂಗ್ ಗೈಸ್. ಇವಾಗ ನಾವು ಬಂದಿರೋದು ಮ್ಯಾಕ್ಸ್ ಮೂವಿಗೆ. ಕನ್ನಡ ಫಿಲಮ್ ಬರೋದೇ ಒಂಥರ ಖುಷಿ ಅಂತೇಳಿ ನಿಂತ್ಕೊಳ್ಳಿ. ಅದು ಬೆಳಗ್ಗೆ ಎದ್ದು ಬ್ಯಾಡ್ಮಿಂಟನ್ ಮುಗಿಸ್ಕೊಂಡು ಬಂದಿರೋದು ಮೂವಿಗೆ. ಫುಲ್ ಬಾಯ್ಸ್ ಜೊತೆ ನೋಡಿ. ನೀವು ನೋಡಿ ಶಿಷ್ಯ ಕೊಟ್ಟು. ಏನು ಶಿಷ್ಯ ಏನು ಹೇಳ್ತಿದ್ದ? ನಮ್ಮ ಸಾಗರನ್ನ ಲೈನಲ್ಲಿ ನೀರಿಗೆ ತಗೊಳಕ್ ನಿಂತ್ಕೊಂಡಿದ್ದಾರೆ. ಏ ಸಾಗರ್, SAGR ಸಾಗರ್, ಏನು ಹಂಗೆ ನಿಂತಿದ್ಯಾ? ಮ್ಯಾಕ್ಸಿಮಮ್ ವಿಡಿಯೋ ಮಾಡು. ಮ್ಯಾಕ್ಸ್ ಫಿಲಮ್ ಬಂದು ಮ್ಯಾಕ್ಸಿಮಮ್ ವಿಡಿಯೋ ಮಾಡುವಂತೆ. ಏನ್ ಬಾರೋ ಅಲ್ಲಿ ಬಾಟ್ಲು ಕೊಡಿಸ್ತೀನಿ. ಲೋ ಚಿಕ್ಕ ಮಕ್ಳು ಆರಿಸ್ದಂಗೆ ಐತೆ ಕಣೋ. ಮ್ಯಾಕ್ಸ್ ಹತ್ರ ಮಾತಾಡ್ತಾ ಇದ್ದೀರಾ, ಮ್ಯಾಕ್ಸಿಮಮ್ ಸೈಲೆನ್ಸ್ ಇರಲಿ. ಗೈಸ್ ಇವಾಗ ಸೀನ್ ಏನಂತ ಹೇಳಿದ್ರೆ ಅನ್ಲಿಮಿಟೆಡ್ ಪಾಪ್ಕಾರ್ನ್ ತಗೊಂಡು ಎಷ್ಟು ಬಕೆಟ್ ಖಾಲಿ ಮಾಡ್ತೀವಿ ಇವತ್ತು ಅನ್ನೋದೇ ಟಾಸ್ಕ್ ಅಲ್ಲ ಶಿಷ್ಯ? ಬಾ ನೋಡಿ, ಇದು ಮೊದಲನೇ ಬಕೆಟ್ ಇವಾಗ ತಗೊಂತಾ ಇರೋದು. ಇವತ್ತು ಎಷ್ಟು ಬಕೆಟ್ ತಿನ್ ಖಾಲಿ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಮೇಡಮ್ ಎಷ್ಟು ಬಕೆಟ್ ಕಂಡ ಕೊಡ್ತೀರಾ? ಹಂಗೆ, ಓಕೆ, ಥ್ಯಾಂಕ್ ಯು. ಇದೇನಿದು? ಓಕೆ, ಇದು ಫ್ರೀನಾ? ಹಾಂ, ಮೇರಿ ಕ್ರಿಸ್ಮಸ್ಸಾ ಸಾಗರ್? ಎಲ್ಲಾರ್ಗು ಹಂಚ್ಕೊಂಡ್ಬಂದ್ಬಿಡೋಣ. ಇವಾಗ ಎಲ್ಲಾರ್ಗು ಪಾಪ್ಕಾರ್ನ್ ಹಂಚ್ಬಿಡ್ತೀವಿ ಥಿಯೇಟ್ರಲ್ಲಿ, ಅದಂತೂ ಫಿಕ್ಸ್ ಅನ್ಕೊಳ್ಳಿ. ಥಿಯೇಟ್ರಲ್ಲಿ ಎಲ್ಲಾರ್ಗು ಹಂಚ್ಬಿಡೋಣ ಪಾಪ್ಕಾರ್ನ್. ನಾನು ಹೋಯ್ತೀನಿ, ಹೋಗನಿ ಬ್ರೋ, ಇಲ್ಲಿ ಬರ್ರಿ. ಅವ್ನು ಇಲ್ಲಿ ಹೋಯ್ತಾನಂತೆ. ಎಲ್ಲ ಬ್ರೋ ಆರಾಮಾಗಿ ಕುತ್ಕೊಳ್ಳಿ. ಮಗನೇ ಪಾಠದಲ್ಲಿ ಹೆಣ್ಮಗ ಗೈಸ್ ಇವಾಗ ಏನ್ ಮಾಡೋಣ ಅಂದ್ರೆ ಈ ಪಾಪ್ಕಾರ್ನ್ ಎಲ್ಲ ಹಂಚೋಣ. ಮೇರಿ ಕ್ರಿಸ್ಮಸ್ ಅನ್ಬಿಟ್ಟು ಹಂಚ್ಬಿಡೋಣ. ಪ್ರಸಾದ, ಕ್ರಿಸ್ಮಸ್ ಪ್ರಸಾದ ಅನ್ಬಿಟ್ಟು ಹಂಚ್ಬಿಡೋಣ. ಸಾಂತಾ ಗಿಫ್ಟ್. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ತಗೊಳ್ಳೋ, ಅಲ್ಲಿ ಪಕ್ಕದಲ್ಲಿ ಕೊಡು ಹೇಳ್ತೀನಿ. ಮೇರಿ ಕ್ರಿಸ್ಮಸ್, ಮೇರಿ ಕ್ರಿಸ್ಮಸ್ ಅನ್ಬಿಟ್ಟು ಕೊಡು ಹೇಳ್ತೀನಿ ಬ್ರೋ. ಮೇರಿ ಕ್ರಿಸ್ಮಸ್ ಬ್ರೋ. ತಿನ್ನಿ ಬ್ರೋ, ಹಂಗೆ ಪಾಸ್ ಮಾಡಿ ಬ್ರೋ, ಹಂಗೆ ಪಾಸ್ ಮಾಡಿದ್ದೆ. ಅನ್ಲಿಮಿಟೆಡ್ ಬ್ರೋ. ಆಮೇಲೆ ವಾಪಸ್ ಇಸ್ಕೊಳ್ಳೋಣ. ಅಜ್ಜಿ ಕ್ರಿಸ್ಮಸ್ ಆಗೋಯ್ತು ಅಂತ. ಅನ್ಲಿಮಿಟೆಡ್ ಖಾಲಿ ಮಾಡ್ಬೇಕು ಬ್ರೋ, ಅದೇ ಟಾಸ್ಕ್ ಇವಾಗ. ಎಲ್ರು ಥಿಯೇಟರ್ ಅಲ್ಲಿ ಇರೋರ್ಗೆಲ್ಲ ಹಂಚೋದು ಇವತ್ತು ಪಾಪ್ಕಾರ್ನ್. ಏನೋ 12% GST ಬೇರೆ ಹಾಕೋರಂತ. ಇದಕ್ಕೆ ನಂಗೆ ಇವಾಗಲೇ ಗೊತ್ತಾಯ್ತಾ ಇರೋದು. ಕ್ಯಾರಮೆಲ್ಗೆ ಅದಕ್ಕೆ ಮೆತ್ತಗಿರೋದು. ಕ್ಯಾರಮೆಲ್ ಹಾಕ್ಸಿಲ್ಲ ಕಣೋ ಅಲ್ಲಿ ಮೆತ್ಗಿರಕ್ಕೆ. ಇದ್ರ ಬಗ್ಗೆ ನಿರ್ಮಲಾ ಸೀತಾರಾಮನ್ ಅಲ್ಲಿ ಬಂದವ್ರಿಗೆಲ್ಲ ಕೊಡು ಹೇಳ್ತೀನಿ. ಬಂದವ್ರಿಗೆಲ್ಲ ಹಂಚ್ತಾ ಇರು ಮೇರಿ ಕ್ರಿಸ್ಮಸ್, ಮೇರಿ ಕ್ರಿಸ್ಮಸ್ ಅನ್ಬಿಟ್ಟು. ಶಿಶಿ ಅವ್ರು ಕೊಡು. ಗೈಸ್ ಇನ್ನೇನು ಫಿಲಮ್ ಶುರು ಆಗುತ್ತೆ. ಸ್ಟಾಪ್ ಮೂವಿ ಪ್ರೈವಸಿ ಮಾಡಬೇಡಿ, ದಯವಿಟ್ಟು ಮಾಡಬೇಡಿ. ಅಲ್ವೇನಾ ಶಿಷ್ಯ? ಹೌದೌದು. ಬೆಳಗ್ಗೆನು ಡೌನ್ಲೋಡ್ ಮಾಡೋಣ ಅನ್ಕೊಂಡೆ. ಈ ನನ್ನ ಮಗನೇ ಗೈಸ್, ಈ ನನ್ನ ಮಗನೇ. ಪೈರಸಿ ನೋಡೋ ನೀವೇ. ವೈರಸಿ ನಾನು ನೋಡಂಗಿದ್ರೆ ಇದು ಬದಿ ಸಬ್ಸ್ಕ್ರಿಪ್ಷನ್ ಎಲ್ಲ ನಾನೇ ನಿಂಗೆ ತಗೊಂತಾ ಇದ್ದೆ. ಸ್ನ್ಯಾಪ್ ಶೋಕಿ, ಸ್ನ್ಯಾಪ್ ಚಾಟ್ ಶೋಕಿ. ಅದನ್ನ ಎಲ್ಲಿಟ್ಕೊಂಡು ಹೆಂಗ್ ಮಾಡ್ತಾ ಇದೀಯ ನೋಡು ಸಾಗರ್. ಥೂ ಸಾಗರ್, ಚೀ. ಅದು ವಿಡಿಯೋ ಮಾಡ್ತಿರೋದು ಯಾವ್ದು ನೋಡು, ಮುಖೇಶ್ದು. ಗೈಸ್ ಮೂವಿ ಸ್ಟಾರ್ಟಿಂಗ್ ಅಲ್ಲೇ ನೋಡಿ ಅಭಿನಯ ಚಕ್ರವರ್ತಿ ಅಂತ ಹಾಕ್ಬಿಟ್ಟವ್ರೆ. ಚಕ್ರವರ್ತಿ ಅಂತ ಹಾಕಕ್ಕೆ ಎಲ್ಲಾದ್ರೂ ಮಿಸ್ಟೇಕ್ ಮಾಡಿದ್ರು ಬೇಜಾರಾಯ್ತಾ ಇರಲಿಲ್ಲ. ಇಲ್ಲೇ ಮಿಸ್ಟೇಕ್ ಮಾಡ್ಬಿಟ್ರಲ್ಲ, ಸಿಕ್ಕಾಬಿಟ್ಟೆ ಬೇಜಾರಾಗೋಯ್ತು ನನಗಂತೂ. ಮ್ಯಾಕ್ಸಿಮಮ್ ಶೇರ್ ಮಾಡು. ಗೈಸ್ ಒಂದು ಬಕೆಟ್ ಖಾಲಿ ಮಾಡಬೇಕಾಗಿದೆ ಅಷ್ಟೇ. ಯಾರು ತಿಂತಾನೇ ಇಲ್ಲ, ಎಲ್ಲ ತಿಂತಾರೆ ಅಂದರೆ. ಬನ್ನಿ ಇವಾಗ ಇದನ್ನ ಹೋಗಿ ರೀಫಿಲ್ ಮಾಡಿಸ್ಕೊಂಡು ಬರೋಣ. ಫಿಲಮ್ ಓಕೆ ಚೆನ್ನಾಗೈತೆ ಗೈಸ್. ಎರಡನೇದು ರೀಫಿಲ್ ಇದು ತೋರಿಸ್ಯಾ. ಇದೇ ನಾಷ್ಟ ಊಟ ತಿಂಡಿ ಎಲ್ಲ ತಿನ್ಕೊಂಬಿಡು. ಗೈಸ್ ಎರಡನೇದು ಖಾಲಿ ಆಯ್ತು ಗೈಸ್. ಮೂರನೇ ತುಂಬಿಸ್ಕೊಂಬರಕ್ಕೆ ಹೇಳ್ತೀನಿ ಪ್ರತಾಪ್ಗೆ. ಗೈಸ್ ಮೂರನೇದು. ಏನ್ ಹೇಳಿ ಇಷ್ಟೊಂದು ಫುಲ್ ಜೋಶು? ಎಷ್ಟನೇ ರೀಫಿಲ್? ಇನ್ನು ಮೂರನೇ ರೌಂಡ್ ಅಷ್ಟೇ ಆಗಿದ್ದು, 4ನೇ ರೌಂಡ್ ಆಗಿಲ್ಲ. ಸೊ 3ನೇ ರೌಂಡ್ ಇನ್ನೂ ಖಾಲಿ ಮಾಡಿಲ್ಲ ನಮ್ಮ ಹುಡುಗರು. ತೋರ್ಸೋ ಎಷ್ಟೈತಿ ಇನ್ನ ಎಷ್ಟೈತೆ ಗೈಸ್ 3ನೇ ರೌಂಡು.
ಅನ್ಲಿಮಿಟೆಡ್ ಪಾಪ್ಕಾರ್ನು. ಇದೊಂದು ಹಾಕ್ಸ್ಕೊಂಡು ಇನ್ನೊಂದು ರೌಂಡ್ ತುಂಬಿಕೊಂಡು ಮನೆಗೆ ತೊಗೊಂಡೋಗ್ಬಿಡ್ಬೋದಾಯ್ತು. ಅಲ್ಲ ತುಂಬಿಸ್ಕೊಂಬರಕ್ಕೆ ನೋಡೋಣ ಬಿಡಲ್ಲ ಅಲ್ಲಿ. ಹಂಗೋ ಹಿಂಗೋ ನುಗ್ಬಿಟ್ಟು ಬಂದ್ವಿ ರಿಫಿಲ್ ಮಾಡಿಸ್ಕೊಳಕ್ಕೆ. ನಮ್ಮ ಹುಡುಗ ಶಿಷ್ಯ 4ನೇ ರೌಂಡು ತುಂಬಿಸ್ಕೊಳ್ಳೋ. 50 ರೂಪಾಯಿ ಪಾಪ್ಕಾರ್ನ್ 500 ರೂಪಾಯಿ ಕೊಡ್ತಾರೆ. ಟ್ಯಾಕ್ಸ್ ಜಾಸ್ತಿ ಮಾಡಿರೋದಕ್ಕೆ ನಾವು ಈ ಥರ ಮಾಡ್ತಾ ಇರೋದು. ತೊಳಿ ಮೇಡಮ್, ಥ್ಯಾಂಕ್ ಯು. ಲಿಟ್ರಲಿ 4ನೇ ಸರಿ ರಿಫಿಲ್ ಮಾಡಿಸ್ತಾ ಇರೋದು. ಅದು ಫಿಲಮ್ ಮುಗಿದು ಆಚೆ ಹೋಗಿ ಇನ್ನೊಂದು ರೌಂಡ್ ಒಳಗೆ ಬಂದ್ಬಿಟ್ಟಿದ್ದೀವಿ ರಿಫಿಲ್ ಮಾಡ್ಸೋಕ್ಕೋಸ್ಕರ. ಬನ್ನಿ ಗೈಸ್, ಈಸ್ಕೊಂತ 4ನೇ ಸರಿ. ಇವಾಗ ಈಸ್ಕೊಂಡು ಆಚೆ ಹೋಗ್ತಾ ಇರೋದು ಗೈಸ್. ಬರೀ ಬಿಸಿ ಬಿಸಿ ಪಾಪ್ಕಾರ್ನ್, ಅದ್ರ ಜೊತೆ ಇದೊಂದೇನೋ ಕೊಟ್ರು ಮನೇಲಿ ಮಾಡ್ಕೊಂಡು ತಿನ್ನಕ್ಕೆ. ನೋಡಿ ನಡೆಯಲಿ ಅವರು ಕೇಳ್ತಾವಂದ್ರು. ಪಿಕ್ಚರ್ ಸುದೀಪ್ ಅವ್ರ ಮೂವಿ ನೋಡೋಕ್ಕೆ ಒಂಥರ ಖುಷಿ, ಅವ್ರ ಆ್ಯಕ್ಟಿಂಗ್ ನೋಡೋಕ್ಕೆ ಖುಷಿ. ಚಿಕ್ಕ ಹುಡುಗನಿಂದನೂ ಸ್ಪರ್ಶ ಫಿಲಮಿಂದನೂ ನಾವು ಅವ್ರ ಫ್ಯಾನ್ಸು. ಬಟ್ ಚೆನ್ನಾಗಿತ್ತು, ಐ ಲೈಕ್ ಇಟ್. ಬನ್ನಿ ಹೋಗೋಣ. ಇನ್ನೊಂದೇನಂದ್ರೆ ಗೈಸ್, ನಾನು ಯಾವ ಮೂವಿದು ರಿವ್ಯೂನ ಕಂಪ್ಲೀಟಾಗಿ ಹೇಳಲ್ಲ. ನಂಗೆ ಇಷ್ಟ ಆಯಿತು ಅಂದ್ರೆ ಚೆನ್ನಾಗಿತ್ತು ಅಷ್ಟೇ. ಇಷ್ಟ ಆಗಿಲ್ಲ ಅಂದರೆ ಹೇಳೋದೇ ಇಲ್ಲ. 150 ರೂಪಾಯಿ ಖರ್ಚು ಮಾಡಿ 4 ರೌಂಡ್ ಪಾಪ್ಕಾರ್ನ್ ತಿನ್ಕೊಂಡ್ಬಿಟ್ಟಿದ್ಯಲ್ಲೋ. ಲೋ ನೀನು ತಿನ್ನೋ ಅಂದ್ರೆ ನೆಲಕ್ಕೆಲ್ಲ ತಿನ್ನಿಸ್ತಾ ಇದೆಯಲ್ಲೋ ಸಾಗರ್. ನೀನು ಕೊಟ್ಟಿದ್ದು 600 ರೂಪಾಯಿಗಂತೂ ಮೋಸ ಆಗಿದೆ. ಯಾವುದೇ 650 ರೂಪಾಯಿ 50 ರೂಪಾಯಿ ಹಾಕ್ಬಿಡ್ತೀಯಾ? 650 ರೂಪಾಯಿ ತಗೋ. ಆಯ್ತು ತಿನ್ನು. ತಿನ್ಸಿನೇ ಸಾಕಾಗ್ತಿದೆ. ಆಯ್ತು, ಇವತ್ತು ಊಟ ಮಾಡಬೇಡ, ತಿನ್ನು. ಒಂದೇ ಒಂದು ತಿನ್ನು, ಒಂದು ತಿನ್ನು. ಯಾವತ್ತು ಪಾಪ್ಕಾರ್ನ್ ಕೇಳಬಾರ್ದು ನೀನು. ಓಕೆ, ಹುಷಾರು. ಇವರೆಲ್ಲ ಬ್ಯಾಡ್ಮಿಂಟನ್ ಪ್ಲೇಯರ್ಸು ನೋಡಿ, ಬ್ಯಾಗ್ ಹಾಕ್ಕೊಂಡು. ಬೆಳಗ್ಗೆ ನಾವು ಬ್ಯಾಡ್ಮಿಂಟನ್ ಮುಗಿಸ್ಕೊಂಡೇ ಬಂದಿದ್ದು. ಸೊ ಬನ್ನಿ ಮನೆಗೆ ಹುಷಾರು. ಬಾಯ್. ಓಕೆ ಗೈಸ್, ಫಿಲಮ್ ಮುಗಿಸ್ಕೊಂಡು ಪಾಪ್ಕಾರ್ನ್ ನೋಡಿ ಒಂದು ಟಬ್ಬಲ್ ತುಂಬಿಸ್ಕೊಂಡು ವಾಪಸ್ಸು ಮನೆಗೆ ಹೋಗ್ತಾ ಇದ್ವಿ. ಎಲ್ರಿಗೂ ಹೊಟ್ಟೆ ಇಸ್ತಾ ಇತ್ತು, ಯಾಕಂದರೆ ನಾಷ್ಟ ಮಾಡಿರಲಿಲ್ಲ ಯಾರೂ. ಬೆಳಗ್ಗೆ ಇವರೆಲ್ಲ ಪ್ರೀ ವೆಡ್ಡಿಂಗ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಬೆಳಗ್ಗೆ 6 ಗಂಟೆಲಿ ಬಂದು ಮಲಗಿದ್ದು ಎದ್ದೇ ಬಂದರು. ಅದಕ್ಕೆ ಏನು ಮಾಡೋದು ಇವಾಗ, ಏನಾದರೂ ಭರ್ಜರಿ ಬ್ಯಾಟಿಂಗ್ ಮಾಡಬೇಕಲ್ಲ ಅಂತ ಹೇಳ್ಕೊಂಡು ನಮ್ಮ ಬ್ರದರ್ ಪಾಪುದು ಬರ್ತಡೇ ಇತ್ತು. ಬರ್ತಡೇ ಅಂದರೆ ನಾನ್ ವೆಜ್ ಊಟ ಇತ್ತು. ಸೊ ಅದಕ್ಕೆ ಕರೆದಿದ್ರು. ಅದಕ್ಕೆ ನಾನು ಫೋನ್ ಮಾಡಿದೆ, ಬರ್ತಾ ಇದ್ದೀನಿ ಅಂತ. ಬಾ ನೀವು ಹುಡುಗರನ್ನೆಲ್ಲ ಕರ್ಕೊಂಬ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಹೋಗಿ ನಾನ್ ವೆಜ್ ಬ್ಯಾಟಿಂಗ್ ಮಾಡ್ಕೊಂಡು ಬರೋಣ ಬನ್ನಿ. ಹಿಂಗೆ ಯಾವ ಥರ ಫಿಲಮ್ಗೆ ಹೋಗಿದ್ವಿ ಅದೇ ರೀತಿಲಿ ಇದಕ್ಕೆ ಹೋಗ್ತಾ ಇರೋದು. ಏನು ಅನ್ಕೊಂತಾರೋ ಏನೋ ಒಂದು ಗೊತ್ತಿಲ್ಲ. ಬನ್ನಿ ಹೋಗಿ ತಿನ್ಕೊಂಡ್ ಬಂದ್ಬಿಡೋಣ ನಾನ್ ವೆಜ್. ಬರತ್ ಏನ್ ಹಂಗಾರಿ ಒಂದು ಫುಲ್ ಡೈರೆಕ್ಟರ್ ಯಾಕೆ ಹೇಳ್ತೀರಾ? ರೆಗ್ಯುಮೆಂಟ್ ಟವಲ್ ಇತ್ತಾ? ರೆಗ್ಯುಮೆಂಟ್ ಟವಲ್ ಒಂದು ಮಿಸ್ಸಿಂಗ್ ಅಷ್ಟೇ. ಏನು ಶೇಡ್ಸ್ ಹಾಕೊಂಡು ಹಾಕ್ತಿರಿ ವಿಡಿಯೋ ಫೋಟೋ ಇದ್ರೆ ಏನ್ ಕೇಳ್ತೀರಾ? ಸ್ವಲ್ಪ ಸಮಾಧಾನ ಹೇಳಿ ಮಾಡ್ರಿ. ಹಂಗ್ ಮಾಡಿ ಸರ್, ಹಿಂಗ್ ಮಾಡಿ ಸರ್. 2 ಟೇಕ್ 4 ಟೇಕ್ ಆಯ್ತಾ ಇದೆ ಹಿಂಗೆಲ್ಲ ಅಂದ್ಬಿಟ್ಟ. ಆಮೇಲೆ ಇನ್ನೇನ್ ಮಾಡಕ್ಕಾಗತ್ತೆ, ಅದೊಂದು ಬಾಕಿ ತೆಗಿತಾರದು ಕಿತ್ತಾಡ್ತಾವೆ. ನನಗೆ ಬೇಕು ಪೀಸ್, ನಿನ್ಗೆ ಬೇಕು ಪೀಸ್. ರೊಮ್ಯಾನ್ಸ್ ಮಾಡ್ತಾವೆ. ಯಾವ್ದೋ ಶೂಟಿಂಗ್ ಬೇರೆ ನಡೀತೈತೆ. ನಾವು ಬೇರೆ ಇದೇ ಜಾಗಕ್ಕೆ ಬಂದಿದ್ದೀವಿ. ಬನ್ನಿ ನಾವು ಲಾಸ್ಟ್ ನಿಂತ್ಕೊಂಡೋದಾರ ಸೀರೆಲ್ಲ ಬರ್ತೀವಿ. ಓಕೆ ಗೈಸ್, ಬನ್ನಿ ಹೋಗೋಣ. ಹಾಂ, ಬಂದಿದ ತಕ್ಷಣ ಮಾತಾಡ್ಸಿಲ್ಲ ಅಂತ ಬೇಜಾರು ಮಾಡ್ಕೊಂಡ್ಬಿಟ್ಟವ್ರೆ. ಏನು ತಿಂದ್ರಿ ಹೇಳ್ರಿ? ಫಸ್ಟ್ನೇ ಪಂತಿಲೇ ಕುತ್ಕೊಂಡ್ಬಿಟ್ಟಿದ್ದೀರಾ. ಇವಾಗ ಆಲ್ರೆಡಿ ಬೀಡ ಬೇರೆ ಹಾಕೊಂಡ್ ಬಂದಿದ್ದೀರಾ ಬಾಯೋಳಿಕೆ. ಬ್ಯಾಟಿಂಗ್ ಗೈಸ್, ಬ್ಯಾಟಿಂಗ್ ಫುಲ್ ಬ್ಯಾಟಿಂಗ್. NGT ಹೋಗಿದ್ರೆ ಇದಂತೂ ಸಿಗ್ತಾ ಇರಲಿಲ್ಲ. ಏನು ಮಾಡೋದು, ನೀವು ಬರ್ಲಿಲ್ವಲ್ಲ. ನಾನು ಫೋನ್ ಮಾಡಿ ಕರೆಯೋಣ ಅಂತ ಅನ್ಕೊಂಡಿದ್ದೆ ನಿಮ್ಮನ್ನ. ಬರ್ತೀರಾ ಹೊಡಿತೀರಾ ಅವನಿಗೆ ಅಂತ. ಗೈಸ್, ಊಟ ಮಾಡ್ಕೊಂಡು ಆಚೆ ಬಂದೆ. ಆಚೆ ಬಂದು 1 ಅವರ್ ಆಯಿತು. ಊಟ ಏನೋ ಚೆನ್ನಾಗಿತ್ತು, ಆದರೆ ಆಚೆ ಬಂದರೆ ಕೈಯಲ್ಲಿ ಆಚೆ ಇಲ್ಲ. ಸೈಕ್ ಆಗ್ತೈತೆ, ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಇಲ್ಲೆಲ್ಲೋ ಕಳೆದೋಗೈತೆ. ಫೈಂಡ್ ಮೈ ಫೋನಲ್ಲಿ ಹುಡುಕ್ದೆ, ಸಿಗ್ತಾ ಇಲ್ಲ. ಯಾರೋ ಎತ್ಕೊಂಡು ಸ್ವಿಚ್ ಆಫ್ ಮಾಡಿಬಿಟ್ಟವ್ರೆ. 1 ಅವರಿಂದ ಹುಡುಕ್ತಾನೆ ಇದ್ದೀವಿ. ಅದು ಇದೇ ಲೊಕೇಶನಲ್ಲಿ ಸ್ವಿಚ್ ಆಫ್ ಆಗೈತೆ. ಆನ್ ಮಾಡಿದ್ರೆ 100% ಗೊತ್ತಾಗತ್ತೆ ಎಲ್ಲೈತೆ ಅಂತ. ಇಲ್ಲಿ ಬೇರೆ ಶೂಟಿಂಗ್ ಮಾಡ್ತಾವ್ರೆ. ನಾನು ಹಣೆ ಬರೋಕ್ಕೆ ಖರಾಬ್ ಟೈಮ್ ಅಂದ್ರೆ ಇದಕ್ಕಿಂತ ಖರಾಬ್ ಟೈಮ್ ಏನಾದರೂ ಇದ್ರೆ ಹೇಳಿ ಗೈಸ್. ನನ್ನ ಒಂದು ಗೊತ್ತಾಯ್ತಲ್ಲ. ಅಲ್ಲೇ ಊಟ ಮಾಡಿದ್ರಾಗಿರೋದು. ಇಲ್ಲಿ ಗಂಟ ಬಂದು ವಾಚ್ ಕಳ್ಳ ಹಾಕೊಂಡಿದ್ದೀನಿ ಗೈಸ್. ಹೊಟ್ಟೆ ಎಲ್ಲ ಉರಿತೈತೆ. 500 ರೂಪಾಯಿ ಊಟ ಖರ್ಚು ಮಾಡಿದ್ರೆ ಆಗಿರೋದು 50,000ನೇ ಊಟ ಹೋಯ್ತಲ್ಲ ಅಪ್ಪ. ಸೈಕ್ ಆಯ್ತಾಯ್ತು ಗೈಸ್, ಆದ್ರೂ ಬೇಜಾರಾಯ್ತಾಯ್ತು. ಏನೋ ಈ ರೇಂಜಿಗೆ ಇದು ಅಂತ ನನ್ಗೆ ಗೊತ್ತೇ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಒಂದಲ್ಲ ಎರಡಲ್ಲ, ಇನ್ನು 7 ದೇವರವೆ ಎಷ್ಟೊಂದವೆ. ಈ ತರ ನೋಡಿ ಕೈಯಲ್ಲಿ ಸಿಗತ್ತೆ. ಏನೋ ಒಂದು ದೇವರ ಆಶೀರ್ವಾದ. ಏನೋ ಇನ್ನ ಏನೇನು ತೋರಿಸ್ಬೇಕು ತೋರಿಸ್ತೀನಿ. ಕಷ್ಟ ಕೊಡಬೇಡ ಅಂತ ಕೇಳಲ್ಲ, ಕಷ್ಟ ಕೊಟ್ಟ ಮೇಲೆ ಅದನ್ನ ನಿಭಾಯಿಸೋ ಶಕ್ತಿ ಕೊಡು ಅಷ್ಟೇ. ವಾಚ್ ಹುಡ್ಕೊಂಡ್ರೆ ಕೂತಿದ್ದಿಲ್ಲ. ಬಂದ್ರೆ ಬರುತ್ತೆ, ಹೋದ್ರೆ ಶಾಕ್ಬೇಡಿ. ನನ್ನ ಮಗನ್ ಯಾವತ್ತೂ ಕಳ್ಕೊಂಡಿರ್ಲಿ, ಇವತ್ತು ಕಳ್ಕೊಂಡ್ಬಿಟ್ಟಲ್ಲ, ಬೇಜಾರಾಗ್ತೈತೆ ಅಷ್ಟೇ. ನಾನು ಪ್ರೀತಿ ಮಾಡಿದವ್ರನ್ನೆಲ್ಲ ಕಳ್ಕೊಂಡೆ, ನಿನ್ನಲ್ಲಿ ಮಾತ್ರ ಹೇಗಾದ್ರೂ ಮಾಡಿ ಉಳಿಸ್ಕೋತೀನಿ ಅಂತಿದ್ದೆ. ಕ್ರಿಸ್ಮಸ್ ದಿನ ಸ್ಯಾಂಟಾ ಕ್ಲಾಸ್ ಕೊಡ್ಬೇಕಷ್ಟೇ ನಂಗೆ ಇವಾಗ.
ಅಯ್ಯೋ ಸೀಕ್ರೆಟ್ ಸ್ಯಾಂಟಾ ಅಂತಾನೆ ಏನೋ ಸ್ಟೋರಿ ಬೇರೆ ಹಾಕೊಂಡಿದ್ದೆ. ಹೋಗತ್ತ ಏನ್ ಲತ್ತೆ ಗೈಸ್. ಯಪ್ಪ ಆಗ್ಬಿಡ್ತೈತೆ ಅಂದ್ರೆ ಒಂದ್ಸರಿ ನಂಗೆ ವಾಚ್ ಕಳ್ದೋಗಿದ್ ಬೇಜಾಗಿರಲ್ಲ, ಯಾಕೆ ನನ್ನ ಟೈಮ್ ಇಷ್ಟೊಂದು ಖರಾಬ್ ಆಗೈತಲ್ಲ ಅಂತ ಬೇಜಾರಾಗ್ತೈತೆ ಅಷ್ಟೇ. ವಾಚ್ ಏನ್ ಬೇಕಾದ್ರೆ ಹೋಗಿ ಇವಾಗ್ಲೇ ತಗೊಂಡ್ಬಿಡ್ಬೋದು ಹೊಸದು, ಬಟ್ ಇಷ್ಟೊಂದು ಖರಾಬ್ ಆಗೈತಾ ನಮ್ಮ ಟೈಮು. ಎತ್ಕೊಂಡು ಫೋನ್ ಎತ್ಕೊಂಡು ವಾಚ್ನೇ ಸ್ವಿಚ್ ಆಫ್ ಮಾಡ್ಬಿಟ್ಟವ್ರಲ್ಲ ಜನ. ಹಿಂಗೆ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರು ಗೈಸ್. ನನಗೆ 100% ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರು ನಂಗೆ. ಹಿಂದ್ಗಡೆ ಕೂತವ್ರು ನೋಡು ವಯಸ್ಸು ಪ್ರತಾಪ ಗುರು ಇನ್ನ ತಿಂತ ಇದೆಯಲ್ಲ ಗುರು ಪಾಪನ. ಕಾಲಿನೇ ಆಗಿಲ್ಲ. ಅಯ್ಯೋ ಏನಂತೀಯ ಪ್ರತಾಪ, ಸೈಲೆಂಟ್ ಆಗ್ಬಿಟ್ಟಿದ್ಯಾ ನೀನು? ಬೇಜಾರಾಗ್ಬಿಟ್ಟ ಫುಲ್ಲು. ಗೈಸ್ ನಮ್ಮ ಮುಷಾ ಪ್ರತಾಪ ಇವಾಗ ನನಗೆ ವಾಚ್ ಕೊಡಿಸ್ತಾನಂತೆ. ಇಲ್ಲೇ NGTಗೆ ಹೋಗಿ ತಿನ್ಕೊಂಡ್ ಬಂದಿದ್ರೆ ಆಯ್ತಾಯ್ತು ಗುರು. 500 ರೂಪಾಯಿ ಉಳ್ಸಕ್ ಹೋಗಿ 50,000 ಖರ್ಚಾಗೋಯ್ತಲ್ಲ, ಅದು ಬೇಜಾರಾಗ್ತಾ ಇರೋದು ನನಗೆ ಗೈಸ್. ನಾನು ಮ್ಯಾಕ್ ಬುಕ್ ತಗೊಂಡಿದ್ದು ಇಲ್ಲೇ, ನೋಡೋಣ ಏನಂತಾರೆ. ಅಮ್ಮ ವಾಚ್ ಕಳ್ದೋಯ್ತು. ನಗು ನೋಡೋರ್ಗೆ ಇದೇ ನೋಡ್ತಾ ಇರೋದು ಇವಾಗ ಅಲ್ಟ್ರಾ 2. 100% ಹಾಕ್ತೀನಿ ಹಾಕ್ತಿದ್ದೀರಾ ಅಂದಮೇಲೆ ಗೈಸ್. ಇನ್ನೊಂದೇನಾದ್ರು ಸೀನು, ಇಲ್ಲೂ ಸ್ಟಾಕ್ ಇಲ್ಲ. ಸೊ ಇಲ್ಲಲ್ಲ, ಯಾವ ಇಮ್ಯಾಜಿನಲ್ಲೂ ಸ್ಟಾಕ್ ಇಲ್ವಂತೆ, ಯಾವ ಐ ಪ್ಲಾನೆಟಲ್ಲೂ ಸ್ಟಾಕ್ ಇಲ್ವಂತೆ ಅಲ್ಟ್ರಾ 2. ಬನ್ನಿ ಏನು ಮಾಡೋದು ಅಂತಲೇ ಗೊತ್ತಿಲ್ಲ ಇವಾಗ. ಸೀನ್ ಏನಂತ ಹೇಳಿದ್ರೆ, ಮಲ್ಕೊಂಡು ನಿದ್ದೆ ಹೊಡಿತಾ ಇದ್ದೆ. ನಿದ್ದೆ ಹೊಡಿಬೇಕಾದ್ರೆ ಹೇಳ್ತೀನಿ ಬನ್ನಿ. ಫುಲ್ಲು ಟೆನ್ಷನಲ್ಲಿ ಬಟ್ಟೆ ಹಾಕೊಂಡು ಓಡ್ ಬಂದೆ. ಏನಕ್ಕೆ ಅಂತ ಹೇಳಿದ್ರೆ, ನಾನು ಮಲ್ಕೊಂಡ್ಬಿಟ್ಟಿದ್ದೆ, ಯಾಕಂದರೆ ವಾಚ್ ಕಳೆದೋಗಿತ್ತಲ್ಲ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿತ್ತು. ಏನು ನನ್ನ ಟೈಮ್ ಇಷ್ಟೊಂದು ಖರಾಬ್ ಆಗಿದೆಯಲ್ಲ, ಬ್ಯಾಡ್ ಟೈಮ್ ಅಂದ್ಬಿಟ್ಟು ಬೇಜಾರಾಗ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ. ಆದರೆ ಎಷ್ಟೊಂದು ಜನ ಫೋನ್ ಮಾಡಿದ್ದಾರೆ, ಬ್ಯಾಕ್ ಟು ಬ್ಯಾಕ್ ಕಾಲು. ಯೋಗೇಶ್ ಅಣ್ಣ ಆಗಲಿ, ಇವರಾಗಲಿ, ಈಶಾಕ್ ಆಗಲಿ, ಎಲ್ಲ ಫೋನ್ ಮಾಡಿಬಿಟ್ಟವ್ರೆ. ಫೋನ್ ಮಾಡಿಬಿಟ್ಟು ಏನು ಮಾಡವ್ರೆ, ಎಲ್ಲರ ಫೋನು ರಿಸೀವ್ ಆಗಿದೆ. ಹೆಂಗೆ ಅಂತಲೇ ನನಗೂ ಗೊತ್ತಿಲ್ಲ. ಆಮೇಲೆ ಇವಾಗ ಸುಮ್ಮನೆ ಎಚ್ಚರ ಆಯಿತು. ಎಚ್ಚರ ಆಗಿದ ತಕ್ಷಣ ಫೋನ್ ನೋಡ್ತೀನಿ, ಎಷ್ಟೊಂದು ಮಿಸ್ ಕಾಲು, ಆಮೇಲೆ ಎಷ್ಟೊಂದು ಪಿಕ್ ಆಗಿದೆ. ನಾನು ಫೋನ್ ಮಾಡಿದೆ ವಾಪಸ್ ಎಲ್ಲರಿಗೂ, ಯಾರ್ಯಾರು ಫೋನ್ ಮಾಡಿದ್ರು ಎಲ್ಲರಿಗೂ ಫೋನ್ ಮಾಡಿದೆ. ಅವಾಗಲೇ ಯಾವುದೋ ಚಿಕ್ಕ ಹುಡುಗ ಪಿಕ್ ಮಾಡಿದ್ನಲ್ಲ ಮಚ್ಚ ಅಂದರು. ಚಿಕ್ಕ ಹುಡುಗನ ಚಾನ್ಸೇ ಇಲ್ಲ. ನಿಜವಾಗ್ಲೂ ಪಿಕ್ ಮಾಡಿದಪ್ಪ, ಸ್ಕ್ರೀನ್ಶಾಟ್ ಕಳಿಸ್ತೀನಿ ನೋಡು ಅಂದ್ಬಿಟ್ಟು ಸ್ಕ್ರೀನ್ಶಾಟ್ ಕಳಿಸಿದ್ರು. ಸ್ಕ್ರೀನ್ಶಾಟ್ ಕಳಿಸಿ ನೋಡಿದ್ರೆ ಪಿಕ್ ಮಾಡಿಬಿಟ್ಟು ಅಲೋ ಅಂದ್ಬಿಟ್ಟು ಕಟ್ ಮಾಡ್ತಾವ್ರೆ ಅಂತೆ. ಅಯ್ಯೋ ನಾನು ಹಿಂಗೆ ಸಾಧ್ಯ. ಆಮೇಲೆ ಗ್ಯಾಪ್ ಬಂತು ನನಗೆ, ನಾನು ವಾಚ್ ಕಳೆದೋಗಿತ್ತಲ್ವ ಅಂತೇಳಿ ಇಮ್ಮಿಡಿಯೇಟಾಗಿ ಫೈಂಡ್ ಮೈ ಫೋನಲ್ಲಿ ವಾಚ್ ನೋಡಿದೆ. ಅದು ಮೂವಿಂಗಲ್ಲೈತೆ. ಮೂವಿಂಗಲ್ಲಿ ಬಂದು ಆಮೇಲೆ ಯಾವುದೋ ಲೊಕೇಶನಲ್ಲಿ ಎಂಡ್ ಆಗೈತೆ. ಸಿಕ್ಕಿದ್ದೆ ಚಾನ್ಸು, ಇರಿ ಬರ್ತೀನಿ ಅಂದ್ಬಿಟ್ಟು ಓಡೋಗ್ತಾ ಇದ್ದೀನಿ. ಇನ್ನೊಂದೇನಂದರೆ ಬೇಜಾರಾಗೋ ಒಂದೇ ಒಂದು ವಿಚಾರ ಏನಂದರೆ, ಎಲ್ಲೇ ಹೋದ್ರೂ ಸಿಗುತ್ತೆ ಅನ್ನೋದೊಂದು ಗೊತ್ತಿತ್ತು. ಆದರೆ ವಾಚಲ್ಲಿ ಚಾರ್ಜ್ ಕಮ್ಮಿ ಇದೆ ಗೈಸ್. ಫೋನ್ ಬಂದು ಆಲ್ಮೋಸ್ಟ್ ಚಾರ್ಜ್ ಕಮ್ಮಿ ಆಗಿಬಿಟ್ಟಿದೆ. ಇವಾಗ ಏನು ಮಾಡೋದಂತಲೇ ಗೊತ್ತಿಲ್ಲ. ಬನ್ನಿ ಇಮಿಡಿಯೇಟಾಗಿ ಹೋಗಿ ಚಾರ್ಜ್ ಸ್ವಿಚ್ ಆಫ್ ಆಗೋಕ್ಕೂ ಮುಂಚೆ ನಾನು ಅಲ್ಲಿ ಲೊಕೇಶನಲ್ಲಿ ಹೋಗಿ ಹಿಡಿಬೇಕು. ಲೊಕೇಶನ್ ಫೈಂಡ್ ಮೈ ಫೋನಲ್ಲಿ ಹಾಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಯಾರ ಮನೇಲಿದೆ, ಯಾರ ಹತ್ರ ಇದೆ, ಯಾರು ಎತ್ಕೊಂಡು ಹೋದ್ರು ಎಲ್ಲನೂ ತೋರಿಸ್ತೀನಿ ಬನ್ನಿ ಗೈಸ್. ಲೊಕೇಶನ್ ಬಂದು ಎಂಡ್ ಆಯಿತು. ಲೊಕೇಶನ್ ಬಂದು ಎಂಡ್ ಆಗಿರೋದು ಕತ್ರಿಗುಪ್ಪೆಯಲ್ಲಿ, ಇಲ್ಲಿ ಅಂತ ಗೊತ್ತಿಲ್ಲ, ಇಲ್ಲೆಲ್ಲೋ ಎಂಡ್ ಆಗಿದೆ. ಇವಾಗ ಹುಡ್ಕೋಣ ಬನ್ನಿ. ಮಂಜುನಾಥ ನಿಲಯ ಯಾವುದು? ಫೋಟೋ ಅಲ್ಲ ಅಮ್ಮ, ಐಟಮ್ ಶೂಟಿಂಗ್ ಹೋಗ್ತೀರಾ? ಇಲ್ಲೇ ತೋರಿಸ್ತಿರೋದು ಅದಕ್ಕೋಸ್ಕರ. ನನಗೆ ತೋರಿಸ್ತಾ ಇರೋ ಲೊಕೇಶನ್ ಇದೇ ಮನೆ ನೋಡಿ. ಹುಡ್ಕೊಂಡ್ ಬಂದಿದ್ದೀನಿ, ನೋಡೋಣ ಇರಿ. ಅವ್ರು ಯಾರನ್ನ ಕರ್ಕೊಂಬರ್ತೀನಿ ಅಂತ ಹೇಳಿದ್ದಾರೆ. 50 ಕಳೆದೋಗಿರೋದು ಮಧ್ಯಾಹ್ನದಲ್ಲಿ. ಹೌದಾ? ಹಾಗಾದ್ರೆ ಸಾರಿ ಮೇಡಮ್, ಬೇಜಾರು ಮಾಡ್ಕೊಂಬಿಡಿ. ಸೈಕ್ ಆಗ್ತೈತೆ. ಸೀನ್ ಏನಂತ ಹೇಳಿದ್ರೆ, ಇವಾಗ ಬಂದು ಕಾಯ್ಕೊಂಡು ಕೂತಿದ್ದೀವಿ. ವಾಚ್ ಏನೋ ಸಿಕ್ತು, ಹೆಂಗೆ ಸಿಕ್ತು ಏನು ಎಲ್ಲ ಹೇಳ್ತಿದ್ದು ಬನ್ನಿ. ನೋಡಿ ಇದೊಂಥರ ಅಪಾರ್ಟ್ಮೆಂಟ್ಗಳ ಥರ, ಲೈಕ್ ವಟಾರ ಥರ. ಇಲ್ಲಿ ಪ್ರಿಸೈಸಾಗಿ ತೋರಿಸ್ತಾ ಇತ್ತು ವಾಚ್ ಲೊಕೇಶನ್ ಇಲ್ಲೇ ಇದೆ ಅಂತ. ಇಲ್ಲಿ ಎಲ್ಲಾರ ಮನೆಗೆ ಹೋಗೋದು, ಯಾರಾದರೂ ಕನಕಪುರ ಕಡೆ ಹೋಗಿದ್ರಾ, ನಿಮ್ಗೆ ಏನಾದರೂ ವಾಚ್ ಸಿಕ್ತಾ ಅಂತ ಕೇಳ್ಕೊಂಬಂದೆ. ಸೊ ಇನ್ನೊಬ್ರು ಪಕ್ಕದ ಮನೆಯವ್ರು ಬಂದು ಹೇಳಿದ್ದಾರೆ, ಮೇಲ್ಗಡೆ ಮನೆಯವ್ರಿಗೆ ಸಿಕ್ಕಿದೆ ಅಂತ ಹೇಳಿದ್ರು. ಹೌದಾ, ಓಕೆ ಆಯಿತು ಅಂತ ಹೇಳಿ ಆಮೇಲೆ ಅವ್ರಿಗೆ ಫೋನ್ ಮಾಡಿ ಅವ್ರು ನಮ್ಮ ಹತ್ರ ಮಾತಾಡಿ ಅವರೆಲ್ಲೂ ಆಚೆ ಹೋಗ್ಬಿಟ್ಟಿದ್ದಾರೆ. ವಾಚ್ ಮನೇಲಿ ಅಂತೆ. ಸೊ ಬರ್ತಾ ಇದ್ದೀವಿ ರೀ, ನಾನು ಬರಲ್ಲ, ನಮ್ಮ ವೈಫ್ನ ಕಳಿಸ್ತೀನಿ, 15 ನಿಮಿಷ ಬರ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವ್ರ ವೈಫ್ ಕಳಿಸ್ತಾ ಇದ್ದಾರೆ. ಇವಾಗ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಅಂತ ಹೇಳಿದ್ರೆ ಅಲ್ಲಿಂದ ಬರಬೇಕಾದ್ರೆ ಎಲ್ಲ ಹುಡುಗರು ಹಿಂಗೆ ಕುತ್ಕೊಂಡು ಮಾತಾಡಬೇಕಾದ್ರೆ, ನೀನು ಕಷ್ಟಪಟ್ಟು ನಿಯತ್ತಿಂದ ದುಡ್ದು ತೊಗೊಂಡಿದ್ರೆ ಸಿಗ್ತಾ ಇದ್ಬಿಡಿ, ಯಾಕೆ ತಲೆ ಕೆಡ್ಸ್ಕೊತಿ ಅಂತ ಹೇಳಿದ್ರು. ಅದು ಟಾಂಟಿಂಗಾಗಿ ಹೇಳಿದ್ರೆ ಏನು ಹೇಳಿದ್ರೋ ಗೊತ್ತಿಲ್ಲ, ಬಟ್ ಅದು ಇವಾಗ ಖುಷಿ ಆಯ್ತು ನನಗೆ ಆ ಮಾತುಗಳೆಲ್ಲ ಕೇಳಿ. ಯಾಕಂದರೆ ಸಿಕ್ತಲ್ಲ. ಮನೆ ಮುಂದೆ ನಿಂತಿದ್ದೀವಿ, ಅದೇ ಅವ್ರ ಮನೆ, ನಾವು ಈ ಕಡೆ ನಿಂತಿದ್ದೀವಿ, ಅವ್ರು ಬಂದಿದ್ದಾರೆ. ಇಲ್ಲಿಗೆ ನೋಡಿ ಗೈಸ್, ಎತ್ಕೊಂಡ್ರು ವಾಚು ನಮ್ಮದು.
ಇದೆ. ಥ್ಯಾಂಕ್ ಯು ಮೇಡಮ್. ನೋಡಿ ಗೈಸ್, ಚಾರ್ಜ್ ಖಾಲಿ ಆಗ್ಬಿಟ್ಟು ವಾಚ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ. ಹೋಗಿ ಚಾರ್ಜ್ಗೆ ಹಾಕೋಣ. ಹಾಂ, ಹಂಗೆ ಕಷ್ಟಪಟ್ಟಿದ್ದು ಏನೇ ಆದ್ರೂ ಎಷ್ಟೇ ಕಳೆದೋದ್ರೂ 100% ಸಿಗುತ್ತೆ. ವೇಟ್ ಮಾಡಬೇಕಷ್ಟೇ, ಇನ್ನೇನಿಲ್ಲ. ನಾನು ನೋಡಿ ಹತ್ರದಲ್ಲಿ ಇವತ್ತು ನನ್ನ ಟೈಮ್ ನೋಡಿ ಯಾವ ಥರ ಇದೆ. ಹೊಸ ತೊಗೊಳ್ಳೋಣ ಅಂತಲೂ ಹೋಗ್ಬಿಟ್ಟಿದೆ. ಅಲ್ಲಿ ನೋಡಿದ್ರೆ ಸ್ಟಾಕ್ ಇಲ್ಲ. ತಪ್ಪಿ ಸ್ಟಾಕ್ ಇದ್ದರೆ ಹೊಸದು ತೊಗೊಂಡ್ಬಿಟ್ಟಿರುವೆ. ಇದು ಸಿಕ್ಕಿದ್ರೆ ಏನು ಕತೆ, ಅಯ್ಯೋ ಆಮೇಲೆ ಇನ್ನೂ ಬ್ಲಾಸ್ಟ್ ಆಗಿಬಿಟ್ಟಿರುವೆ. ಏನೋ ಒಂದು ನೋಡಿ ಅದೃಷ್ಟ, ಸಿಗಬೇಕು ಅಂತ ಬರ್ದಿತ್ತು, ಸಿಕ್ತು. ಅದು ಹೆಂಗೇನೋ ಗೊತ್ತಾ, ದೇವರು ನಾನು ಅದೇ ಹೇಳೋದು, ಕಷ್ಟ ಕೊಡಲಿ, ಕಷ್ಟನ ನಿಭಾಯಿಸೋ ಶಕ್ತಿನೂ ಕೊಡಲಿ. ನೋಡಿ ಒಂದು ಸ್ವಲ್ಪ ಬೇಜಾರಾಯಿತು, ಮಲಗಿದ್ದು ಎದ್ದೆ, ಹ್ಯಾಪಿ ಆಯ್ತು ಇವಾಗ ಸಿಕ್ಕೈತಲ್ಲ ಅಂತ. ನೋಡಿ ವಾಚ್ ಎತ್ಕೊಬಂದು ಚಾರ್ಜ್ ಹಾಕಿದ್ದೀನಿ ಕಾರಲ್ಲಿ, ಬಡ್ಕೊತಾ ಐತೆ ನೋಡಿ, ಪ್ಲೇಯಿಂಗ್ ಸೌಂಡ್ ಹಿಂಗೆ ಬಡ್ಕೊತೈತಿ. ಆವಾಗ ಚಾರ್ಜ್ ಖಾಲಿಯಾಗಿ ಸ್ವಿಚ್ ಆಫ್ ಆಗಿತ್ತು, ಇವಾಗ ಬಡ್ಕೊತಾ ಬಿದ್ದೈತೆ ವಾಚ್. ಅಯ್ಯೋ ದೇವ್ರೆ. ನೋಡಿದ್ರೆ ಈ ಥರ ಮೆಸೇಜ್ ಬರುತ್ತೆ ಗೈಸ್, ಯಾಕಂದ್ರೆ ಅಲ್ಲಿ ನನ್ನ ನಂಬರ್ ಹಾಕಿದ್ದೀನಿ, ಅದಕ್ಕೆ ತೋರಿಸ್ತಾ ಇಲ್ಲ. ನೋಡಿ ಗೈಸ್, ರಾಂಗ್ ಪಾಸ್ವರ್ಡ್ ಎಷ್ಟು ಸರಿ ಹೊಡೆದವ್ರು. ಟ್ರೈ ಅಗೇನ್ ಆಫ್ಟರ್ 3 hours. ಹಾಕಾದ್ಮೇಲೆ ಬೇಜಾನ್ ಸರಿ ಪಾಸ್ವರ್ಡ್ ಎಲ್ಲ ಟ್ರೈ ಮಾಡವ್ರೆ. ನನ್ನ ಜೀವನದಲ್ಲಿ ಎಷ್ಟೊಂದು ವಸ್ತುಗಳು ಕಳ್ಕೊಂಡ್ಬಿಟ್ಟಿದ್ದೀನಿ, 1-2 ಅಲ್ಲ. ಫಸ್ಟ್ ಕಳೆದೋಗಿದ್ದೇನೆಂದ್ರೆ ಗಾಡಿ, ನನಗೆ ನನ್ನ ಪ್ರಾಣ. ಯಾಕಂದ್ರೆ ಅವಾಗ ಯಾರೂ ಇರಲಿಲ್ಲ, ಏನು 1 ರೂಪಾಯಿನೂ ಇರಲಿಲ್ಲ. ಎಲ್ಲ ದುಡ್ಡು ಕೂಡಿಕಿ ಒಂದು ಫಸ್ಟ್ ನಾನು ತೊಗೊಂಡಿದ್ದು ನನ್ನ TVS ಎಂಟಾರ್ ಗಾಡಿ, ಅದು 6969. ಸೊ ಆ ಗಾಡಿ ತೊಗೊಂಡ ಮೇಲೆ ಆ ಗಾಡಿನ ಮನೆ ಆಚೆ ನಿಲ್ಸಿರೋ ಗಾಡಿನ ಯಾರೋ ಕತ್ಕೊಂಡು ಹೋಗ್ಬಿಟ್ಟಿದ್ರು. ಅದು 1 ವರ್ಷ ಆದ್ಮೇಲೆ ಸಿಕ್ತು. 1 ವರ್ಷದವರೆಗೂ ಗಾಡಿ ಸಿಕ್ಕಿರಲಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಕೇದಾರ್ನಾಥ್ಗೆ ಹೋದಾಗ ನನ್ನ ವಾಲೆಟಲ್ಲಿ ದುಡ್ಡು, ಎಲ್ಲ ಕಾರ್ಡ್ಸ್ಗಳು, ಎಲ್ಲ ಇಂಪಾರ್ಟೆಂಟ್ ವಸ್ತುಗಳೆಲ್ಲ ಇತ್ತು. ಬೇರೆಯವ್ರ ಕಾರ್ಡೆಲ್ಲ ಇತ್ತು. ಆ ವಾಲೆಟೇ ಕಳೆದೋಗ್ಬಿಟ್ಟಿತ್ತು ಕೇದಾರ್ನಾಥಲ್ಲಿ, ಅದು ಸಿಕ್ತು. ಅದಾದ್ಮೇಲೆ ರೀಸೆಂಟಾಗಿ ಲಾಸ್ಟ್ ಕೇದಾರ್ನಾಥಿಂದ ಬಂದಿದ್ದು ನೆಕ್ಸ್ಟ್ ಸ್ವಲ್ಪ ದಿನಕ್ಕೇನೆ ನಮ್ಮ ವಿಸ್ಕಿನ ಕತ್ಕೊಂಡು ಹೋಗ್ಬಿಟ್ಟಿದ್ರು ಗೈಸ್. ನಿಜವಾಗ್ಲೂ ಬಿಡ್ತಿರೋ, ರಾಮನಗರದಲ್ಲಿ ಬಿಟ್ಟಿದ್ದು ವಿಸ್ಕಿನ ಕತ್ಕೊಂಡು ಹೋಗ್ಬಿಟ್ಟಿದ್ರು 1 ದಿನ. ಅವತ್ತು ನನ್ನ ಜೀವನದಲ್ಲಿ ನರಕ ನೋಡ್ಬಿಟ್ಟಿದ್ದೀನಿ ನಾನು. ಎಷ್ಟು ಹತ್ತಿದ್ದು, ನಾನು ಗೋವಾದಲ್ಲಿದ್ದೆ, ಎಷ್ಟು ಹತ್ತಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಇವತ್ತು ವಾಚ್ ಇದೆಲ್ಲ ಮೇಜರ್ ಕಳೆದೋಗಿರೋದು. ಮೈನರ್ ಎಲ್ಲ ಬಿಡಿ, ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡಲ್ಲಿ ಏನಾದ್ರು ತೊಗೊಂಡಿದ್ರೆ 100% ನಮ್ಗೆ ಸಿಕ್ಕತ್ತೆ. ಅದು ನಾವು ಹಣೆ ಬರದಲ್ಲಿ ಬರ್ದಿರ್ಬೇಕಷ್ಟೇ. ಇಲ್ಲ ಅದೋಯ್ತು ಅಂತ ಹೇಳಿದ್ರೆ ನೀವು ಬೇಜಾರಂತೂ ಮಾಡ್ಕೊಳಕ್ ಹೋಗ್ಬೇಡಿ. ಯಾರ ಲೈಫಲ್ಲಿ ಎಲ್ಲರಿಗೂ ಹೇಳ್ತಾರೆ ಜನರಲ್ ಆಗಿ, ಅದೋಯ್ತು ಅಂತ ಹೇಳಿದ್ರೆ ಇನ್ನು ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಬರ್ತೈತೆ ಅಂತ ಅನ್ಕೊಂಡು ಸುಮ್ಮನಾಗ್ಬೇಕಷ್ಟೇ ಹೊರತು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದಾಗ್ಲಿ ಇನ್ನೊಂದಾಗ್ಲಿ ಏನೂ ಮಾಡಕ್ ಹೋಗ್ಬಿಡಿ. ಇವಾಗ ನೋಡಿ, ಅವರು ಹೇಳಿದ್ರು ಇಲ್ಲ ಸರ್ ಸಿಕ್ತು ಹಂಗೆ ಹಿಂಗೆ. ಸಿಕ್ಕಿದ್ರೆ 100% ಅವ್ರ ನನ್ನ ನಂಬರ್ ಇತ್ತು, ನಮ್ಮ ನಂಬರ್ ಕಾಲ್ ಮಾಡ್ತಿದ್ರು, ಕೊಡಬೇಕು ಅನ್ನೋ ಮನ್ಸಿದ್ದಿದ್ರೆ ಅದನ್ನ ಅಷ್ಟು ಸರಿ ಲಾಕ್ ಮಾಡಿ 3 hour ತೋರಿಸ್ತೈತೆ ಅಂತ ಹೇಳಿದ್ರೆ ಅವರೆಲ್ಲ ಆ ಥರ ಟ್ರೈ ಮಾಡಿದ್ದಾರೆ. ಏನೋ ಪಾಸಿಬಿಲಿಟಿ ಇಲ್ಲ ಅಂತ ಹೇಳಿದಾಗ ನಾವು ಹುಡ್ಕೊಂಡು, ಅದು ಅವ್ರಾಗಂದ್ರೂ ಇನ್ಫಾರ್ಮ್ ಮಾಡಿಲ್ಲ, ನಾವು ಅಷ್ಟು ಮನೆಗಳು ಹುಡ್ಕೊಂಡು ಅವ್ರ ಮನೆ ಹತ್ರ ಹೋದ್ಮೇಲೆ ನಮ್ಗೆ ಸಿಕ್ಕಿದ್ದು. ದ ಮಾರಲ್ ಆಫ್ ದ ಸ್ಟೋರಿ, ಬಿ ಪೇಷನ್ಸ್. ಅಗೇನ್ ಬಿ ಪೇಷನ್ಸ್. ನಿಮ್ಮದು ಅನ್ನೋದಿದ್ರೆ 100% ನಿಮ್ಗೆ ಸಿಗುತ್ತೆ. ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಅದಕ್ಕೆ ಜಾಸ್ತಿ ನೀವೇನು ಕೇರ್ ಮಾಡಕ್ಕೆ ಹೋಗ್ಬಾರ್ದು. ನಾವು ಯಾವುದನ್ನ ಜಾಸ್ತಿ ಕೇರ್ ಮಾಡ್ತೀವಲ್ಲ ಅದೇ ನಮ್ಮಿಂದ ಬೇಗ ದೂರ ಆಗ್ಬಿಡುವಂಥದ್ದು. ಅದಕ್ಕೆ ಲೈಫ್ನು ಅಷ್ಟೇ ಚಿಲ್ಲಾಗಿ ತಗೊಂಡೋಗಿ ನಗ್ನಾಗ್ತಾ ಇರಿ. ಸೊ ಬನ್ನಿ, ಇವಾಗ ಅದೇ ಖುಷಿಗೆ ನಮ್ಮ ದೊಡ್ಡಪ್ಪನ ಮೀಟ್ ಮಾಡ್ಕೊಬರಬೇಕು. ಆ ದೊಡ್ಡಪ್ಪನಿಗೆ ಸರ್ಪ್ರೈಸ್ ಕೊಡೋಕ್ಕೆ ದೊಡ್ಡಪ್ಪನ ಮನೆ ಹತ್ರನೇ ಹೋಗ್ತಾ ಇದ್ದೀನಿ. ಅದಕ್ಕೆ ಸರ್ಪ್ರೈಸ್ ಕೊಡೋದು ಬೇಡ, ಸ್ಟಾರ್ಬಕ್ಸ್ ಹತ್ರ ಕರ್ಸ್ಕೊಳ್ಳೋಣ. ಅವ್ನು ಯಾವ ಚಡ್ಡಿಲಿ ಇರ್ತಾನೋ ಏನಿರ್ತಾನೋ ದೊಡ್ಡಪ್ಪ ಅಂದ್ಬಿಟ್ಟು ಸ್ಟಾರ್ಬಕ್ಸ್ ಹತ್ರ ಬಾ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಇನ್ನೂ ಕ್ರಿಸ್ಮಸ್ಗೆ ಇವತ್ತು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಏನೂ ಮಾಡೋಕ್ಕಾಗಲಿಲ್ಲ. ಚರ್ಚ್ಗೆ ಹೋಗಿ ಸಾಂಟಾ ಕ್ಲಾಸ್ ಬಟ್ಟೆ ಹಾಕೊಂಡು ಏನೇನೋ ಟ್ರೈ ಮಾಡಬೇಕಂತ ಒಂದು ಕಾಂಟೆಂಟ್ ಮಾಡಿದ್ದೆ. ಆದರೆ ಈ ಕಾಂಟೆಂಟ್ ಬಂತು, ಫ್ರಮ್ ನೋವೇರ್ ಈ ಕಾಂಟೆಂಟ್ ಬಂದಿದೆ. ಸೊ ಅಷ್ಟೇ, ಇನ್ನೇನಿಲ್ಲ, ನೋಡೋಣ ಬನ್ನಿ ಇನ್ನು ಮುಂದಕ್ಕೆ ಏನಾಗುತ್ತೆ ಅಂತ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು.